ಮತ್ತೊಂದು ಸಾರಿ ಕನ್ಕ್ಲೂಡ್ ಮಾಡ್ತಾ ಇದೀವಪ್ಪ, ಪರಪ್ಪನ ಅಗ್ರಹಾರ ಯಾಕೆ ಅತಿ ಹೆಚ್ಚಿನ ಸೆಲೆಬ್ರಿಟೀಸ್ಗಳು ಹೋಗ್ತಿದ್ದಾರೆ, ಅಲ್ಲಿ ಹೋಗಿ ಬಂದ ಮೇಲೆ ಒಳ್ಳೇದಾಗ್ತಾ ಇದೆಯಾ, ಈ ರೀತಿ ಚರ್ಚೆಗಳಾಗ್ತಾ ಇದೆ. ಬಟ್ ಖಂಡಿತ ಹಂಗಲ್ಲ. ಯಾರು ಕೂಡ ತಪ್ಪು ಮಾಡಬಾರ್ದು, ಯಾರು ಕೂಡ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗಬಾರ್ದು, ಯಾರು ಕೂಡ ಸಮಾಜಕ್ಕೆ ಮಾರಕ ಆಗಬಾರ್ದು. ಸೊ ಅದನ್ನೇ ನಾವು ಹೇಳ್ತಾ ಇವತ್ತು ಚರ್ಚೆಯನ್ನ ಮುಂದುವರಿಸ್ತಾ ಇದ್ದೀವಿ. ದಿವ್ಯಾ ಮೇಡಮ್, ಈಗ ಜನರ ಮನಸ್ಸನ್ನ ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದನ್ನ ಕಲ್ತಿಲ್ವಾ ಅಂತ. ಈಗ ಸ್ವಲ್ಪ ದುಡ್ಡು ಬಂದ್ರೆ, ಅಧಿಕಾರ ಬಂದ್ರೆ, ಒಂದು ನೇಮು ಫೇಮು ಬಂದಾಗ ಯಾಕೆ ನಮ್ಮನ್ನ ನಾವು ಮರೆತು ನಾವು ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂಥ ಮನಸ್ಥಿತಿಗೆ ಹೋಗ್ತೀವಿ ಅಂದ್ರೆ ಯಾಕೆ ಅದನ್ನ ಕಂಟ್ರೋಲ್ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ಅಂತ. ನಮಗೆ ಗೊತ್ತಿಲ್ಲದೆ ಒಂದಷ್ಟು ಬದಲಾವಣೆಗಳು ನಮ್ಮಲ್ಲೇ ಆಗ್ತಾ ಹೋಗುತ್ತಾ ಹೇಗೆ ಅಂತ. ಫಸ್ಟ್ ಆಫ್ ಆಲ್ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗತ್ತೆ. ಆ್ಯಂಡ್ ಆ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನಮ್ಗೆ ಯಾರೂ ಕಲಿಸ್ಕೊಡೋದಿಲ್ಲ ಫಸ್ಟ್ ಆಫ್ ಆಲ್. ಜೊತೆಗೆ ನಾವು ಅಷ್ಟು ಟೈಮ್ ಕೂಡ ತಗೊಳ್ಳಲ್ಲ. ನಾವು ಹೇಳ್ತೀವಿ ಇಂಟ್ರಾಸ್ಪೆಕ್ಷನ್ ಅಂತ ಹೇಳ್ತೀವಿ. ಅಂದರೆ ಅವಾಗಾದ್ರೂ ನಮ್ಮ ವ್ಯಕ್ತಿತ್ವನ ನಾವು ಗಮನ ಕೊಡ್ಕೋಬೇಕಾಗತ್ತೆ. ನನಗೆ ಯಾವ ರೀತಿ ನನ್ನ ಬಿಹೇವಿಯರ್ ಇದೆ, ಅಥವಾ ನಾನು ಹೇಗೆ ಬೇರೆಯವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀನಿ, ಒಂದು ಸೊಸೈಟಿಲಿ ನಾನು ಹೆಂಗೆ ಕಾಣಿಸ್ಕೊತಾ ಇದ್ದೀನಿ, ಅಥವಾ ನಾನು ಸೆಲೆಬ್ರಿಟಿ ಇಲ್ದಲೇ ಇರ್ಬೋದು, ನನ್ನ ಸುತ್ತಮುತ್ತ ಇರೋರನ್ನ ನಾನು ಹೆಂಗೆ ನಡ್ಸ್ಕೊತಾ ಇದ್ದೀನಿ ಗೌರವಪೂರ್ವಕವಾಗಿ, ಅಥವಾ ಅವ್ರಿಗೆ ನಾನು ಡೆಲಿಬ್ರೇಟಾಗಿ ಹರ್ಟ್ ಮಾಡ್ತಿದ್ದೀನಾ ಇಲ್ವಾ, ಸುಮಾರು ವಿಷಯಗಳನ್ನ ನಾವು ಅವಾಗವಾಗ ಗಮನ ಕೊಡ್ಕೊಬೇಕಾಗತ್ತೆ. ಬಟ್ ಈಗ ಎಷ್ಟು ಬ್ಯುಸಿ ಲೈಫ್ ಸ್ಕೆಡ್ಯೂಲ್ ಆಗಿದೆ ಅಂದರೆ ನನಗೆ ಅರ್ಥ ಆಗೋದಿಲ್ಲ. ಎಲ್ಲರೂ ಬ್ಯುಸಿ ಇರ್ತಾರೆ, ಬಟ್ ಏನೋ ಪ್ರೊಡಕ್ಟಿವ್ ಇರೋದಿಲ್ಲ. ದಟ್ ಈಸ್ ದ ಪಾಯಿಂಟ್. ನೀವು ಯಾಕೆ ಅಷ್ಟು ಬ್ಯುಸಿ ಇರ್ತೀರಾ, ಬಟ್ ಅಲ್ಲಿಂದ ಏನೋ ಒಳ್ಳೇದಾಗಿಲ್ಲ ಅಂದರೆ ಆ ಬ್ಯುಸಿ ಇರೋದಕ್ಕೆ ಏನು ಅರ್ಥ ಇರೋದಿಲ್ಲ ಅಲ್ಲ. ಆ್ಯಂಡ್ ತುಂಬ ಡಿಸ್ಟ್ರಾಕ್ಷನ್ಗಳಿವಾಗ ಜಾಸ್ತಿ. ಅಂದರೆ ಏನೋ ಒಂದು ಎಂಟರ್ಟೈನ್ ಆಗ್ತಾ ಇರಬೇಕು ನನಗೆ, ಅಥವಾ ನನ್ನ ಗಮನ ಆ ಕಡೆ ಹೋಗ್ತಾ ಇರಬೇಕು ಅಂತ. ಬಿಕಾಸ್ ಅದು ಒಂದು ಅಡಿಕ್ಷನ್ ಆಗ್ತಾಯಿದೆ ಇವಾಗ. ಸೋಷಿಯಲ್ ಮೀಡಿಯಾ ನೋಡ್ತಾ ಇರಬೇಕು, ಇಲ್ಲ ಟಿ ವಿ ನೋಡ್ತಾ ಇರಬೇಕು, ಇಲ್ಲಾಂದರೆ ಏನಾದರೂ ಪ್ರೀ ಆಕ್ಯುಪೈಡ್ ಮಾಡ್ತಾ ಇರ್ತೀವಿ. ಅದು ಮಾಡ್ದಲೇ ನಾವು ಕುತ್ಕೊಂಡ್ರೆ ತಾನೇ ನಮ್ಮ ಕಡೆ ನಾವು ಗಮನ ಕೊಡ್ಕೊಳಕ್ಕಾಗತ್ತೆ. ನನ್ನ ಬಿಹೇವಿಯರ್ ಹೆಂಗಿದೆ, ನಾನು ಹೆಂಗೆ ವ್ಯವಹಾರ ಮಾಡ್ತಿದ್ದೀನಿ ಬೇರೆಯವ್ರ ಜೊತೆ ಅಂತ. ಸೊ ಆ ಇಂಟ್ರಾಸ್ಪೆಕ್ಷನ್ ಮಾಡ್ದಲೇ ಇರೋದು ಒಂದು ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ ಇವಾಗ. ಸೊ ಅದನ್ನು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಆಗ ಮಾತ್ರ ನಮ್ಮ ಮನಸ್ಸುಗಳನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ವಿಚಾರ ಹೇಳ್ತಾ ಇದ್ರು. ಆರ್ಯವರ್ಧನ್ ಅವ್ರ ಹತ್ರ ಬರ್ತೀನಿ. ದಯವಿಟ್ಟು ಈಗ ನೀವು ಹೇಳ್ದಂಗೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಬಂದಮೇಲೆ ಕೆಲವರು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ನೀವು ಈಗ ಫಾರ್ ಎಕ್ಸಾಂಪಲ್ ಪ್ರಜ್ವಲ್ ರೇವಣ್ಣ ಅವ್ರದ್ದು ಹೇಳ್ತಾ ಇದ್ರಿ, ಮುಂದೊಂದು ದಿನ ಗೆಲ್ತಾರೆ, MLA MP ಆಗೇ ಆಗ್ತಾರೆ ಅಂತ ವಿಚಾರಗಳನ್ನ ಹೇಳ್ತಾ ಇದ್ರಿ. ಬಟ್ ಸಮಾಜಕ್ಕೆ ಮಾರಕ ಅಂತ ಅನ್ಸಲ್ವಾ ತಮಗೆ ಇದು? ಅಂದರೆ ಒಬ್ರಿಗೆ ಜ್ಞಾನೋದಯ ಆಗ್ಬೋದಲ್ಲ, ಹೋಗಿ ದುಃಖ ಅಲ್ಲ, ಮನ ಪರಿವರ್ತನೆ ಆಗಬೇಕು ಅನ್ನೋ ಕಾರಣಕ್ಕೆ ಜೈಲಿಗೆ ಕಳಿಸ್ತಾರೆ. ಮನ ಪರಿವರ್ತನೆ ಆಗಿ ಆಚೆ ಬಂದು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿದವರು ಹಲವಾರು ಜನ ನಮಗೆ ಕಾಣಿಸ್ತಾರೆ. ಹೌದು, ಯಾಕೆಂದ್ರೆ ನೀವು ಚೇಂಜಸ್ ಆಗಲಿ ಅಂತ ಒಬ್ಬ ಮನುಷ್ಯನಿಗೆ ನಮ್ಮ ಎಲ್ಲ ಕೆಟ್ಟ ಗುಣಗಳು ಒಳ್ಳೆ ಗುಣಗಳು ನಮ್ಮಿಂದ ಏನು ಬರಲ್ಲ. ಇಲ್ಲ ನಾವು ನೋಡ್ಬಿಟ್ಟು ಯಾರಿಂದ ನೋಡಿ ನಾವು ಕಲಿಯೋಕ್ಕಾಗಲ್ಲ. ಆದರೆ ನಮ್ಮ ಜಾಗದಲ್ಲಿ ನಮ್ಮ ಗ್ರಹಗಳೇ ನಮ್ಮನ್ನು ಕೆಟ್ಟೋದು ಮಾಡ್ತವೆ, ನಮ್ಮನ್ನು ಕೂಡ ಒಳ್ಳೇದು ಮಾಡ್ತಾರೆ. ಇವತ್ತು ಊಹೆ ಕೂಡ ಮಾಡೋಕ್ಕಾಗಲ್ಲ. ಇವತ್ತು ಕನ್ನಡ ಪ್ಯಾನ್ ಸಿನಿಮಾ ಆಗಿ ಯಾವ ಭಾಷೆನೂ ಆಗೋಕ್ಕಾಗಿಲ್ಲ. ಅಂದರೆ ಹಿಂದಿ ಆಗಿರ್ಬೋದು, ತೆಲುಗು ಆಗಿರ್ಬೋದು, ತಮಿಳ್ ಆಗಿರ್ಬೋದು, ಕನ್ನಡ ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ದೊಡ್ಡ ಹೆಸರು ಮಾಡ್ತಿದ್ವಿ. ಇದನ್ನು ಶಾಕ್ ಆಗಿದ್ದಾರೆ ಇಂಡಸ್ಟ್ರಿಯಲ್ಲಿ. ಪ್ರಪಂಚ ಏನು ಬೇಕಾದ್ರೂ ಆಗ್ಬೋದು. 100% ಭಾಳ ಮಿರಾಕಲ್ಲು. ಏನಕ್ಕಂದರೆ ಒಂದು ಸರಿ ಏನಾಗುತ್ತೆ, ಜ್ಞಾನೋದಯ ಆದಮೇಲೆ ಎಲ್ಲರಿಗೂ ಕೂಡ ದುಃಖ ಅನ್ನೋದಿರುತ್ತೆ. ಎಲ್ಲರಿಗೂ ಆ ಏಜ್ ಇರಲ್ಲ, ಆ ಏಜ್ ಹೋಗಿರುತ್ತೆ. ಬೇರೆ ಗ್ರಹಗಳು ಚೇಂಜ್ ಆಗ್ತಾ ಇರುತ್ತೆ. ಇವತ್ತು ಬೆಂಗಳೂರಲ್ಲಿ ಓಡಾಡೋಕ್ಕಾಗ್ತಾಯಿಲ್ಲ ಟ್ರಾಫಿಕ್ಕಲ್ಲಿ, ಕನ್ನಡದವರೇ ಓಡಾಡೋಕ್ಕಾಗ್ತಾಯಿಲ್ಲ. ಇದನ್ನು ಕರ್ನಾಟಕ ಮುಂದೆ ಬೇರೆ ದೇಶ ಆಗ್ಬಿಡ್ಬೋದು. ಹಂಗೆ ಆ ಥರ ಪಾಪ್ಯುಲೇಷನ್ ಆಗ್ತೈತೆ. ಯಾರು ಊಹೆ ಕೂಡ ಮಾಡಿರಲ್ಲ. ಇವಾಗ ಸುಮ್ಮನೆ ಎಲ್ಲೋ ದುಡ್ಡು ಹಾಕೋಬೋದು, ಹಾಕಿರೋದು ದುಡ್ಡಾಗಿರೋದು. ಇಲ್ಲಿ ಏನಾಗುತ್ತೆ, ಪ್ರಜ್ವಲ್ ರೇವಣ್ಣರು ಮತ್ತು ಭವಾನಿ ಮೇಡಮ್ ಅವರು, ರೇವಣ್ಣವ್ರದ್ದು ಎಲ್ಲರೂ ಟೈಮ್ ಜಾತಕ ಕೆಟ್ಟಿತ್ತು. ಅವ್ರ ಲೈಫಲ್ಲಿ ತುಂಬ ಕೆಟ್ಟಿತ್ತು. ಇಬ್ಬರು ಸ್ವಾತಿ ನಕ್ಷತ್ರದಲ್ಲಿ ಜನನವಾಗಿರ್ತಾರೆ. ಬಹಳ ಮಿರಾಕಲ್. ರೇವಣ್ಣವ್ರಿಗೂ ಕೂಡ ಸ್ವಾತಿ ನಕ್ಷತ್ರ ಸಿಕ್ಕಾಪಟ್ಟೆ ತೊಂದರೆ ಆಯಿತು. ತುಲಾರಾಶಿ ಸ್ವಾತಿ ನಕ್ಷತ್ರ. ಆನೆ ಕಷ್ಟ ಇರಬೇಕು ಕಷ್ಟ. ನೀವು ಶಿವಣ್ಣವರು ಕೂಡ ತುಲಾರಾಶಿ. ಅವ್ರು ಏನಂದರೆ ಇಲ್ಲೋಗಿ ಕಸ್ಟಡಿಗೆ ಹೋಗ್ರಲ್ಲ, ಅವ್ರು ಹಾಸ್ಪಿಟ್ಲ್ ಕಸ್ಟಡಿಗೆ ಹೋಗ್ಬಿಟ್ಟು ಬಂದರು. ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಕಷ್ಟ. ಇದೇ ತುಲಾರಾಶಿ ತಮಿಳ್ ವಿಜಯ್, ಅವ್ರಿಗೂ ಕೂಡ ತೊಂದರೆ ಆಯಿತು. ಅವರು ಕೂಡ CBI ಕರ್ಕೋಗಿದ್ರು. ಆಮೇಲೆ ಅವ್ರು ಎಲೆಕ್ಷನಿಗೆ ಬಂದರು. ಮತ್ತೆ ಲಾಜಿಕ್ ಆಯಿತು. ಅಂದರೆ ಒಂದೇ ಥರ ಕಷ್ಟ ಆಗಬೇಕು ಅಂತೇನಿಲ್ಲ ಪ್ರಪಂಚದಲ್ಲಿ. ಕಷ್ಟಗಳು ಹಲವಾರು ರೀತಿಯಲ್ಲಿ ಬರುತ್ತೆ. ಬರೀ ಅಪರಾಧಿ ಅನ್ನೋದಲ್ಲ. ಏನಾಗುತ್ತೆ, ನಿಮ್ಮ ಶತ್ರುಗಳು ಜಾಸ್ತಿ ಇದ್ದಾಗ ಆ ಥರ ಬರುತ್ತೆ, ಶತ್ರುಗಳು ಇಲ್ಲಾದಾಗ ಇನ್ನೊಂದು ಥರ ಬರುತ್ತೆ. 100%. ಇಲ್ಲೇನಾಗುತ್ತೆ, ಹಾಸನ ಹೆಸರು ಬಂದು ಕಟಕ ರಾಶಿಗೆ ಬರ್ತಾಯಿತ್ತು. ಕಟಕ ರಾಶಿಗೆ ಟೈಮ್ ಬ್ಯಾಡ್ ಆಗಿತ್ತು 100%. ಆ ಟೈಮಲ್ಲಿ ತುಂಬ ಒಂದಲ್ಲೊಂದು ಸಮಸ್ಯೆ ಬಂದಿತ್ತು. ಹಾಗಾಗಿ ಈ ಥರ ಪ್ರಾಬ್ಲಮ್ ಆಯಿತು. ಹಾಸನ ಅಂದ್ರೂ 18 ಬರುತ್ತೆ ನ್ಯೂಮರಾಜಿ ಪ್ರಕಾರ. ಆ ನಿಮ್ಮ ಫೇವ್ರೆಟ್ ಊರು ನಿಮ್ಮೂರು? ಹೌದಾ, ಹಾಸನ ಭಾಳ ವಿಶೇಷ. ಹಾಸನ ನಾನು ಈ ಸರಿ ಹಾಸನ ಬಗ್ಗೆ ಹೋಗ್ನಲ್ಲ 100%. ಯಾಕೆಂದರೆ ಬೇರೆಯವ್ರು ನೋಡ್ಲಿ, ನಾವು ನೋಡಿದ್ದೀವಿ ಅಂತ. ಬಹಳ ಮಿರಾಕಲ್. ಅಂದ್ರೆ ಪರಪ್ಪನ ಅಗ್ರಹಾರಕ್ಕೆ ಎಲ್ಲಾ ಕಡೆಯಿಂದಲೂ ಕೂಡ ಕನೆಕ್ಟಿವಿಟಿ ಇದೆ ಅಂತ ತುಂಬಾ ಜಾಸ್ತಿ ಇರುತ್ತೆ. ಅಂದ್ರೆ ಏನಕ್ಕೆ ಇಲ್ಲೇನಾಗುತ್ತೆ, ಸೆಲೆಬ್ರಿಟಿ ಈ ಸರಿ ಜಾಸ್ತಿ ಜನ ಇದ್ದಾರೆ. ಈ ಸರಿ ಒಟ್ಟೊಟ್ಟಿಗೆ ಫುಲ್ ಸೆಲೆಬ್ರಿಟಿ ಇದ್ದಾರೆ ಒಳಗಡೆ, ಒಬ್ಬಿಬ್ರಿಲ್ಲ.
ಮಿನಿಮಮ್ ಒಂದು 7-8 ಜನ, ಒಂದು 5-6 ಜನ ಈಗ ಸಿಗ್ತಾರೆ. 6 ಜನ ಅಟ್ ಪ್ರೆಸೆಂಟ್ 6 ಜನ ಇದ್ದಾರೆ ಅಂದ್ರೆ ಸೆಲೆಬ್ರಿಟಿದು ಆಗಿತ್ತು 100%. ಅದೊಂಥರ ಬಿಗ್ ಬಾಸ್ ಆಗಿತ್ತು ಇವಾಗ. ಒಳಗಡೆ ಬಿಗ್ ಬಾಸ್ ತರ ಆಗಿತ್ತು 100%. ಅದೊಂದು ಮಿನಿ ಬಿಗ್ ಬಾಸ್ ಆಗಿತ್ತು ಇವಾಗ. ಮಿರಾಕಲ್ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಏನು ಪ್ರಾಬ್ಲಮ್ ಆಗುತ್ತೋ ಹಂಗೆ ಇಲ್ಲಿದ್ದಾಗ ಈ ಥರ ಆಗುತ್ತೆ. ಜನರಲ್ ಆಗಿ ಅದೇನೋ ಗೊತ್ತಿಲ್ಲ, ಕಾಂಗ್ರೆಸ್ ಸರ್ಕಾರ ಬಂದಲ್ಲೇ ಜಾಸ್ತಿ ವೈಬ್ರೇಷನ್ ಆಗಿರುತ್ತೆ. ಅದು ಯಾಕಂದ್ರೆ ಓಕೆ, ಆ ಥರದೆಲ್ಲ ಲಿಂಕ್ ಮಾಡ್ಕೊಂಡು ಹೋದ್ರೆ ಸಖತ್ ಲಿಂಕ್ಗಳು ಸಿಗುತ್ತೆ. ಹಂಗೆಲ್ಲ ನಾವು ಯೋಚನೆ ಮಾಡೋಕ್ಕಾಗಲ್ಲ. ತಪ್ಪು ಯಾರೇ ಮಾಡಿದ್ರು ತಪ್ಪೇ. ಹಾಗಾಗಿ ತಪ್ಪಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲ್ ಪಾಲಾಗಿದ್ದಾರೆ. ಜಾಸ್ತಿ ಇರುತ್ತೆ ಆ ಸಿಚುವೇಶನ್ ಬಂದಾಗ ಜಾಸ್ತಿ ಇರುತ್ತೆ. ಹೌದು, ವೈಬ್ರೇಷನ್ ಜಾಸ್ತಿ ಇರುತ್ತೆ. ಆರ್ಯವರ್ಧನ್ ಅವ್ರು ಕೂತ್ಕೊಂಡಿರೋದೇ ವೈಬ್ರೇಷನ್ ಮೇಲೆ. ವೈಬ್ರೇಷನ್ ಅಲ್ಲೇ ಸುಮಾರು ಬೆಳವಣಿಗೆಗಳು ಆಗ ಹೋಗುತ್ತೆ ಅನ್ನುವಂತ ವಿಚಾರ ಹೇಳ್ತಿದ್ದಾರೆ. ಹಾಗಾಗಿ ಪರಪ್ಪನ ಅಗ್ರಹಾರ ಪಿ ಅನ್ನೋ ಲೆಟರ್ ಅಲ್ಲೇ ಒಂದು ವೈಬ್ರೇಷನ್ ಇದೆ. ಹಾಗಾಗಿ ಕೆಲವರನ್ನ ಅದು ಅಟ್ರಾಕ್ಟ್ ಮಾಡುತ್ತೆ ಅನ್ನುವಂತ ವಿಚಾರ. ಪಾಪ ಪಿ ಅನ್ನೋ ಅಕ್ಷರದವ್ರು ಸ್ವಲ್ಪ ಹುಷಾರಾಗಿರ್ಬೇಕು ಅಂತೀರಾ ಇನ್ಮೇಲೆ? ಯಾವಾಗ್ಲೂ ಪಿ ಅನ್ನೋ ಅಕ್ಷರಗಳು ಪಿ ಯಾವಾಗ್ಲೂ ನೆಮ್ಮದಿ ಇರಲ್ಲ. ಅದರಲ್ಲೂ ಕೂಡ ಪಿ ಇಲ್ಲಿ ಎಸ್ ಸ್ಟಾರ್ಟ್ ಆಗಿ ಎಲ್ ಎಂಡ್ ಆಗಬಾರ್ದು, ಜೆ ಎಂಡ್ ಆಗಬಾರ್ದು. ನಾನು ಯಾವಾಗಲೂ ಕೂಡ ಎಲ್ ಎಂಡ್ ಆಗಬಾರ್ದು ಅಂತ ಹೇಳ್ತೀನಿ. ತುಂಬಾ ಜನ ನ್ಯೂಮರಾಜಲ್ಲಿ ಕೊಡ್ತಾರೆ, ವಿಶಾಲು, ಪ್ರಜ್ವಲ್, ರೇವಣ್ಣ, ಇವೆಲ್ಲ ನೇಮ್ಗಳು ಎಲ್ ಎಂಡ್ ಆಗ್ತಾವಲ್ಲ. ಕೇಜ್ರಿವಾಲ್ ಅದ್ರಲ್ಲಿ ಎಲ್ ಎಂಡ್ ಆಗುತ್ತೆ. IPL ಇವೆಲ್ಲ ಎಲ್ ಎಂಡ್ ಆಗೋ ನೇಮ್ಗಳು ಒಂದಲ್ಲ ಒಂದ್ ದಿವಸ ಹೊಗೆ ಹಾಕಿರ್ತೀವಿ. ಆ ಎಲ್ ಎಂಡ್ ಆಗ್ಬಾರ್ದು. ಸಾಕಷ್ಟು ಕಂಪ್ನಿಗಳಿದ್ದು ಇವೆಲ್ಲ ಬಾಗ್ಲಾಕಿ ಹೋಗಿದ್ದಾರೆ. ಎಲ್ಲಿ ಎಂಡ್ ಆಗಬಾರ್ದು, ವಾರ್ ಎಂಡ್ ಆಗಬಾರ್ದು ಅಂತ ಎಲ್ಲ ಹೇಳ್ತೀನಿ 100%. ಹಾಗಾಗಿನೇ ಇಲ್ಲೇನಾಗುತ್ತೆ, ಈ ಸರಿ ಸೆಲೆಬ್ರಿಟಿ, ಈ ಸರಿ ಜೈಲು ಯಾವಾಗಲೂ ಕೂಡ ನಿಮ್ಗೆ ಶಿಕ್ಷೆ ಆಗಲಿ ಅಂತ ಆಗಲ್ಲ, ನಿಮಗೂ ಮನೋದಂತ ಆಗಲಿ ಅಂತಲೇ ಇರುತ್ತೆ. ಯಾವಾಗಲೂ ಅಪರಾಧವನ್ನು ಮಾಡಿದಾಗ ಆಪೋಸಿಟ್ ಆಗಿದ್ದಾಗ ಅವರಾಗಿ ಏನು ಮಾಡೋಕ್ಕಾಗಲ್ಲ, ಯಾರ ಕಾರಣ ಅಷ್ಟೇನು ಮಾಡೋಕ್ಕಾಗಲ್ಲ. ಎಲ್ಲ ದ್ರೋಹ ಮಾಡಿ ಸಿಕ್ಕಾಬಟ್ಟೆ ಮೋಸ ಮಾಡ್ತಾ ಇದ್ದಾಗ ಅದೊಂದು ತೊಂದರೆ ಆಗ್ಬೋದು. ಅಂಥವ್ರು ಈ ಪ್ರಪಂಚದಲ್ಲಿ ನೆಮ್ಮದಿಯಾಗೂ ಇರ್ತಾರೆ 100%. ಆಮೇಲೆ ಸರೋಗ್ಬೋದು. ಸಾಕಷ್ಟು ಜನ ಬಾಚ್ಕಿನ ದೇಶ ಬಿಟ್ಟೋಗಿರಲ್ಲ ಇದ್ದಾರೆ, ಅವರೆಲ್ಲ ಎಲ್ಲೋಗ್ಯಾರೋ ಅಪ್ಪ. ವೈಬ್ರೇಷನ್. ಓಕೆ ದಿವ್ಯಾ ಮೇಡಮ್, ಈಗ ಇದು ಜಸ್ಟ್ ನ ಸೆಲೆಬ್ರಿಟೀಸ್ಗಳು ತಪ್ಪು ಮಾಡಿದ್ರು ಅವ್ರ ಜೈಲು ಪಾಲಾಗ್ತಿದ್ದಾರೆ. ಅವ್ರ ಮನಸ್ಥಿತಿ ಈ ದುಡ್ಡಿರಬಹುದು, ಅಧಿಕಾರ, ಆ ಮನಸ್ಥಿತಿ ತಲುಪಿಬಿಟ್ಟಿರ್ತಾರೆ. ಆ ಕಾರಣಕ್ಕೆ ಅಪರಾಧಗಳು ಆಗಿರಬಹುದು ಅಥವಾ ಇಂಥ ಕೃತ್ಯಗಳಲ್ಲಿ ಅವ್ರ ಭಾಗ್ಯ ಆಗಿರಬಹುದು ಅಂತ ಇಟ್ಕೊಂಡ್ರು ಕೂಡ ಸಾಮಾನ್ಯ ಜನರ ವಿಷಯಕ್ಕೆ ಬಂದ್ರೆ, ಮೊನ್ನೆ ಒಂದು ಯಾವುದೋ ಕೇಸ್ ನೋಡ್ತಾ ಇದ್ದೆ. ಅಪ್ರಾಪ್ತ ಬಾಲಕಿ ತನ್ನ ಪ್ರೀತಿಗೆ ಒಪ್ಕೊಳ್ಳಿಲ್ಲ ತಾಯಿ ಅನ್ನೋ ಕಾರಣಕ್ಕೆ ತಾಯಿಯನ್ನ ಕೊಂದು ಮುಗಿಸೋದು. ಪುಟ್ ಮಕ್ಕಳ ಕೈಯಲ್ಲಿ ಚಾಕು, ಯಾರೇ ಅಂದ್ರೂ ಕೂಡ ಚಾಕು ಇರಿದು ಬಿಡೋದು. ಇಂಥ ಮನಸ್ಥಿತಿಗಳಿಗೆ ಪುಟ್ಟ ಮಕ್ಕಳು ಕೂಡ ಬರ್ತಾ ಇದ್ದಾರೆ ಅಂತ ಅಂದ್ರೆ ಯಾಕೆ? ಕಾರಣ ಏನಂತೀರ? ಏನು ಒತ್ತಡನ ಅಥವಾ ನಮ್ಮ ಸಮಾಜನೇ ಹಂಗಿದೆ, ಅದನ್ನ ನೋಡಿ ಕಲಿತಾ ಇದ್ದಾರೆ, ಅವ್ರ ಮನಸ್ಸುಗಳ ಹಂಗೆ ಪರಿವರ್ತನೆ ಆಗ್ತಾ ಇದೆ ಅಂತ ಅರ್ಥನ ಹೇಗೆ ಅಂತ? ಒಂದು ಇಂಪಾರ್ಟೆಂಟ್, ನಾನು ಇದ್ರ ಬಗ್ಗೆ ಮಾತಾಡುವಾಗ ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಒಂದು ಸಿಗ್ನಿಫಿಕೆಂಟ್ ಆಸ್ಪೆಕ್ಟ್ ಅಂತ ಜನ್ರೇಷನಲ್ ಟ್ರಾಮಾ ಅಂತ ಹೇಳ್ತೀವಿ. ಅಂದರೆ ನನಗೆ ಚಿಕ್ಕ ವಯಸ್ಸಿಂದ ಬೆಳೆಯುವಾಗ ನಾನು ಏನೇನೋ ನೋವು ಅನುಭವಿಸಿರ್ತೀನಲ್ಲ, ಅದನ್ನು ನಮ್ಮ ಸುತ್ತಮುತ್ತ ವಾತಾವರಣ ಕೂಡ ಅದ್ರಲ್ಲಿ ಕಾಂಟ್ರಿಬ್ಯೂಟ್ ಮಾಡಿರುತ್ತೆ. ಸೊಸೈಟಿ ಯಾಕಂದರೆ ಅವ್ರಿಗೂ ಗೊತ್ತಿರೋದಿಲ್ಲ, ಅಥವಾ ನಮ್ಮ ಪೇರೆಂಟ್ಸ್ ಆಗಲಿ, ಯಾಕಂದರೆ ಅವರು ನಾವು ಹುಟ್ಟಾಗಲೇ ಪೇರೆಂಟ್ ಆಗಿರ್ತಾರೆ. ಸೊ ಎಲ್ಲೋ ಅವ್ರ ಕಡೆಯಿಂದ ಮಿಸ್ಟೇಕ್ಸ್ ಆಗುತ್ತೆ, ಸೊಸೈಟಿ ವಾಟ್ ಎವರ್, ನಾವು ಸ್ಕೂಲ್ ಹೋಗ್ತೀವಿ ಎಲ್ಲೇ ಆಗಲಿ. ಸೊ ಒಂದು ಟ್ರಾಮಾ ಇದೆಯಲ್ಲ, ಅದು ಅಕ್ಯುಮುಲೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನಾನು ದೊಡ್ಡವ್ರಿಗೆ, ನನ್ನ ಹತ್ರ ಸೆಷನ್ಗೆ ಬರೋರ್ಗೆ ನಾನು ಅದೇ ಹೇಳ್ತೀನಿ, ನಿಮ್ಗೆ ಏನಾಯಿತು ಅದು ನಿಮ್ಮ ಜವಾಬ್ದಾರಿ ಅಲ್ಲ, ಬಟ್ ಇವಾಗ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಸೊ ಅದರದ್ದೇ ಒಂದು ವಿಕ್ಟಿಮ್ ಆಗಬೇಡಿ ಅಂತ ಹೇಳಿ.